ಸಾವು ಅನ್ನೋದು ಯಾವಾಗ, ಯಾರಿಗೆ, ಹೇಗೆ, ಯಾವ ಸಂದರ್ಭದಲ್ಲಿ ಬರುತ್ತೆ ಅಂತ ನಿಜವಾಗ್ಲೂ ಕೂಡ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಇದೀಗ ಈ ಸುದ್ದಿ ಕೂಡ ತುಂಬ ಜನಕ್ಕೆ ಶಾಕಿಂಗ್ ಅಂತ ಅನಿಸಿದೆ. ಈ ಸುದ್ದಿಯನ್ನು ನೋಡ್ತಾ ಇದ್ದ ಹಾಗೆಯೇ ಅನೇಕರು ಇದನ್ನು ಒಪ್ಕೊಳ್ಳೋದಕ್ಕೆ ತಯಾರೇ ಇಲ್ಲ. ಈ ಥರದೊಂದು ಸುದ್ದಿ ಸುಳ್ಳು ಸುದ್ದಿ ಆಗಿರಲಿ, ಫೇಕ್ ಆಗಿರಲಿ ಅಂತ ಅದೆಷ್ಟು ಮಂದಿ ಹರಕೆ ಹೊತ್ಕೊಂಡಿದ್ದು ಕೂಡ ಇದೆ. ಅದರಲ್ಲೂ ಕಾಮಿಡಿ ಕಿಲಾಡಿಯನ್ನು ತುಂಬ ಸೀರಿಯಸ್ ಆಗಿ ನೋಡ್ತಾ ಇದ್ದಂಥ ಅಭಿಮಾನಿಗಳಿಗೆ ಇದೊಂದು ಹೃದಯಾಘಾತದ ಸುದ್ದಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇತ್ತೀಚೆಗೆ ತಾನೇ ಎಲ್ಲರನ್ನ ನಕ್ಕು ನಗಿಸಿ ಎಲ್ಲರ ಜೊತೆಗೆ ಬೆರೆತಿದ್ದ ಕಾಮಿಡಿ ಕಿಲಾಡಿ 3ನ ವಿನ್ನರ್ ಪ್ರತಿಭಾನ್ವಿತ ಕಲಾವಿದ ರಾಕೇಶ್ ಪೂಜಾರಿ ಇನ್ನಿಲ್ಲ ಅನ್ನುವಂಥ ಸುದ್ದಿ ಎಂಥವರಿಗಾದರೂ ಕೂಡ ಆಶ್ಚರ್ಯದ ಜೊತೆಗೆ ಆಘಾತವನ್ನು ತರಿಸಿದೆ. ಸಿಡಿಲು ಬಂದು ಬಡಿದಂತೆ ಆಗಿದೆ. ನಿಮಗೆಲ್ಲ ನೆನಪಿರಬಹುದು, ಮೊನ್ನೆ ತಾನೇ ಈ ಮನುಷ್ಯ ನಗಿಸ್ಕೊಂಡು ನಗಾಡ್ಕೊಂಡು ಎಲ್ಲರನ್ನ ನಗಿಸಿ ಅವರ ಮುಖದಲ್ಲಿ ನಗುವನ್ನು ಮೂಡಿಸಿದಂಥ ವ್ಯಕ್ತಿ. ಪ್ರಸಿದ್ಧ ಹಾಸ್ಯ ಕಾರ್ಯಕ್ರಮದ ಕಾಮಿಡಿ ಕಿಲಾಡಿಯ ಅಭಿಮಾನಿಗಳಿಗೆ ಇದು ನಿಜವಾಗ್ಲೂ ಅರಗಿಸಿಕೊಳ್ಳಲಾಗದ ತುಂಬಲಾರದ ನಷ್ಟ. ಕಾಮಿಡಿ ಕಿಲಾಡಿ ಸೀಸನ್ 3ರ ವಿನ್ನರ್ ರಾಕೇಶ್ ಪೂಜಾರಿ ದಿಢೀರ್ ಸಾವನ್ನಪ್ಪಿದ್ದಾರೆ. ನಿನ್ನೆ ಸಂಜೆ ತನಕ ಆರೋಗ್ಯವಾಗಿ ಗಟ್ಟಿಮುಟ್ಟಾಗಿ ಡ್ಯಾನ್ಸ್ ಮಾಡಿಕೊಂಡು ಹಾಡು ಹೇಳ್ಕೊಂಡು ಕಾಮಿಡಿ ಮಾಡಿಕೊಂಡು ಇದ್ದಂಥ ವ್ಯಕ್ತಿ ಬೆಳಗ್ಗೆ ಏಳಷ್ಟೊತ್ತಿಗೆ ಇಲ್ಲ ಅಂತ ಸುದ್ದಿ ಬಂದಿದೆ ಅಂತ ಅಂದರೆ ಅದನ್ನು ಒಪ್ಕೊಳ್ಳೋದಾದರೂ ಹೇಗೆ, ಅದನ್ನು ಸಹಿಸ್ಕೊಳ್ಳೋದಾದರೂ ಹೇಗೆ? ಹಾಗಿದ್ರೆ ಇವ್ರಿಗೆ ಏನಾಯಿತು? ಇದಕ್ಕಿದ್ದ ಹಾಗೆಯೇ ಸಾವು ಅನ್ನುವಂಥ ಸುದ್ದಿ ಹರಿದಾಡಿದ ಯಾಕೆ? ರಾಕೇಶ್ ಪೂಜಾರಿ ಸಾವನ್ನಪ್ಪೋದಕ್ಕೆ ಕಾರಣವೇನು? ಇದು ಅನುಮಾನಾಸ್ಪದ ಸಾವು, ಇದು ಬೇಕಂತ ಆಗಿರುವಂಥ ಸಾವ, ಯಾರೋ ಮಾಡಿರೋ ಸಾವ? ಈ ಎಲ್ಲ ಚರ್ಚೆಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಅದೆಲ್ಲದಕ್ಕೂ ಈ ವಿಡಿಯೋದಲ್ಲಿ ಉತ್ತರವನ್ನು ಕೊಟ್ಟು ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಹೌದು, ರಾಕೇಶ್ ಪೂಜಾರಿ ಕಾಮಿಡಿ ಕಿಲಾಡಿ ವಿನ್ನರ್, ಕಾಮಿಡಿ ಕಿಲಾಡಿ ಸೀಸನ್ 3ರ ವಿನ್ನರ್ ಆಗಿದ್ರು. ಇವರು ಸಾವನ್ನಪ್ಪಿದ್ದಾರೆ ಅನ್ನುವಂಥ ಸುದ್ದಿ ರಾತ್ರೋರಾತ್ರಿ ಹರಿದಾಡೋಕ್ಕೆ ಶುರು ಆಗುತ್ತೆ. ಆದರೆ ತುಂಬ ಜನ ಇದನ್ನು ಒಪ್ಕೊಳ್ಳೋಕೆ ತಯಾರಾಗಿರಲಿಲ್ಲ. ಇತ್ತೀಚೆಗೆ ಈ ಥರ ಸುಳ್ಳು ಸುದ್ದಿಗಳು, ಫೇಕ್ ನ್ಯೂಸಸ್ಗಳು ಹರಿದಾಡೋದು ಜಾಸ್ತಿ ಆಗಿರೋದ್ರಿಂದ ಇದು ಅದೇ ಥರ ಯಾರೋ ಕಿಡಿಗೇಡಿಗಳು ಮಾಡಿರುವಂಥ ಸುದ್ದಿ ಆಗಿರಬಹುದು ಅಂತಾನೆ ಭಾವಿಸಲಾಗಿತ್ತು. ಆದರೆ ಯಾವಾಗ ರಕ್ಷಿತಾ ಪ್ರೇಮ್ ಅವರು ತಮ್ಮ ಅಫಿಷಿಯಲ್ ಅಕೌಂಟ್ನಲ್ಲಿ ಈ ಥರದೊಂದು ಸುದ್ದಿ ಆಗಿದೆ ಅನ್ನೋದನ್ನು, ನಂಗೆ ಇದನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ನಾನು ಇದನ್ನು ಒಪ್ಕೊಳ್ಳೋದು ಇಲ್ಲ ತಮ್ಮ, ನಾನು ಇನ್ನೊಂದು ಮೇಲೆ ನಿನ್ನ ಜೊತೆ ಮಾತಾಡೋಕ್ಕಾಗಲ್ಲ, ನಿನ್ನನ್ನು ಮಾತಾಡ್ಸೋಕ್ಕಾಗಲ್ಲ, ಈ ಸುದ್ದಿ ಗೊತ್ತಾಗ್ತಾ ಇದ್ದ ಹಾಗೆಯೇ ನನ್ನ ಹೃದಯವೇ ಒಡೆದು ಹೋಗಿದೆ ಅನ್ನುವಂಥ ಸ್ಟೇಟಸನ್ನು ಯಾವಾಗ ಹಾಕ್ಕೊಳ್ತಾರೋ ಆಗ ಕನ್ಫರ್ಮ್ ಆಗುತ್ತೆ, ಹೌದು ನಾವು ಕೇಳಿರುವಂಥ ಸುದ್ದಿ ಸತ್ಯ ಅಂತ. ಹಾಗೆ ನೋಡಿದ್ರೆ ರಾಕೇಶ್ ಪೂಜಾರಿ ಅವರ ಇನ್ಸ್ಟಾಗ್ರಾಮ್ ಅಕೌಂಟನ್ನು ನೀವು ನೋಡಿದ್ರೆ 15 ಅವರ್ಸ್ ಬ್ಯಾಕಲ್ಲಿ ಅವರು ಕೂಡ ಸ್ಟೋರಿಯನ್ನು ಹಾಕಿದ್ದಾರೆ. ಅಂದರೆ ಅವರು ಅಲೈವ್ ಆಗಿದ್ರು, ಬದುಕಿದ್ರು ಅನ್ನೋದನ್ನು ನಾವು ಅಲ್ಲಿ ತಿಳ್ಕೊಬಹುದು. ಸೊ ಹಾಗಿದ್ರೆ ನಿನ್ನೆ ಸಂಜೆ ತನಕ ಚೆನ್ನಾಗಿದ್ದವರಿಗೆ ಅಂಥದ್ದು ಏನಾಯಿತು? ಬೇಕು ಅಂತ ಆದಂಥ ಸಾವ ಇದು, ಅಥವಾ ಯಾರೋ ಬೇಕು ಅಂತ ಮಾಡಿರೋ ಸಾವ ಇದು ಅನ್ನೋದನ್ನು ಎಲ್ಲರೂ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ರು. ಇತ್ತೀಚೆಗೆ ತಾನೇ ಸೀಸನ್ ವಿನ್ನರ್ ಆಗಿ ಕಾಮಿಡಿ ಕಿಲಾಡಿಯಲ್ಲಿ ಕಾಮಿಡಿ ಮಾಡಿ 8 ಲಕ್ಷ ಅಮೌಂಟನ್ನು ಬಹುಮಾನವಾಗಿ ಪಡ್ಕೊಂಡು ಇನ್ನಿಲ್ಲದ ಬಹುಮಾನಗಳನ್ನು ಕೂಡ ಅವ್ರು ಪಡ್ಕೊಳ್ತಾರೆ. ಯಾವಾಗ ಗೆಲ್ತಾ ಇದ್ದ ಹಾಗೆಯೇ ಕೊರಗಜ್ಜನನ್ನು ಭೇಟಿಯಾಗಿ ಕೊರಗಜ್ಜನ ಆಶೀರ್ವಾದವನ್ನು ಪಡೆದು ಇದೆಲ್ಲವೂ ಕೊರಗಜ್ಜನಿಂದ ಮಾತ್ರ ಸಾಧ್ಯ ಅಂತ ಹೇಳ್ತಾರೆ. ಅವತ್ತು ಎಲ್ರಿಗೂ ಅವರ ಸಕ್ಸಸ್ ಇಷ್ಟ ಆಗಿತ್ತು. ನಿಜವಾಗ್ಲೂ ರಾಕೇಶ್ ಪೂಜಾರಿ ಗೆದ್ದಿದ್ದಾರೆ ಅಂತ ಅನ್ನೋದು ಕರ್ನಾಟಕದ ಜನತೆಗೆ ಖುಷಿಯಾಗಿತ್ತು. ಮೂಲತಃ ಉಡುಪಿ ಅವರಾಗಿರೋದ್ರಿಂದ ಕೊರಗಜ್ಜನನ್ನು ತುಂಬ ಆರಾಧಿಸ್ತಾ ಇದ್ರು, ಬೇಡ್ಕೊಳ್ತಾ ಇದ್ರು. ಆ ಕಾರಣಕ್ಕಾಗಿ ಗೆಲ್ತಾ ಇದ್ದ ಹಾಗೇನೆ ಹಣವನ್ನು, ಟ್ರೋಫಿಯನ್ನು ಎಲ್ಲವನ್ನು ತೆಗೆದುಕೊಂಡು ಹೋಗಿ ಕೊರಗಜ್ಜನನ್ನು ದರ್ಶನ ಮಾಡಿ ಬಂದಿದ್ದರು. ರಕ್ಷಿತಾ ಪ್ರೇಮ್ ಸೇರಿದಂತೆ ಅನೇಕರು ಶುಭ ಹಾರೈಸಿದ್ರು. ಇದೀಗ ಅವರ ಆಪ್ತರು ಮತ್ತು ಅವರ ಸಂಬಂಧಿಕರು ಹೇಳೋ ಪ್ರಕಾರ ನಿನ್ನೆ ಅವರ ಸ್ನೇಹಿತರೊಬ್ಬರ ಮದುವೆ ಕಾರ್ಯಕ್ರಮ ಅವರದ್ದೇ ಊರಿನಲ್ಲಿ ಇತ್ತು. ಮೂಲತಃ ಉಡುಪಿಯವರು. ಈಗ ಯಾವುದೇ ಕಾರ್ಯಕ್ರಮವನ್ನು ಒಪ್ಕೊಂಡಿರಲಿಲ್ಲ, ಸ್ವಲ್ಪ ರೆಸ್ಟ್ ಬೇಕು ಅನ್ನುವಂಥ ಕಾರಣಕ್ಕಾಗಿ ಅವರು ಸ್ವಲ್ಪ ಅಂತರ ಕಾಯ್ದುಕೊಂಡಿದ್ರು. ನಿನ್ನೆ ನಡೆದಂಥ ಕಾರ್ಯಕ್ರಮ ಮದುವೆ ಕಾರ್ಯಕ್ರಮ, ಅದು ಅವರ ಫ್ಯಾಮಿಲಿ ಮತ್ತು ಅವರ ಫ್ರೆಂಡ್ಸ್ನೇ ಕಾರ್ಯಕ್ರಮ ಮತ್ತು ಅದು ಅವರದ್ದೇ ಊರಲ್ಲಿ ಆಗಿದ್ದರಿಂದ ಅಲ್ಲಿಗೆ ಹೋಗಿದ್ದಾರೆ. ನಿನ್ನೆ ಸಂಜೆ ತನಕ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದಾರೆ, ಡ್ಯಾನ್ಸ್ ಮಾಡಿದ್ದಾರೆ, ಕುಣಿದಿದ್ದಾರೆ, ಕುಪ್ಪಳಿಸಿದ್ದಾರೆ. ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಏನು ಏರ್ಪೇರಾದಂಗೆ, ಸುಸ್ತಾದಂಗೆ ಕಾಣಿಸ್ಕೊಂಡಿದ್ದಾರೆ. ಅಲ್ಲಿದ್ದವರೆಲ್ಲನೂ ಯಾಕೆ ಸುಸ್ತಾಗಿದೆಯಾ ಅಂತ ಕೇಳಿದ್ದಾರೆ. ಇಲ್ಲ, ತುಂಬ ಡ್ಯಾನ್ಸ್ ಮಾಡಿದೆ, ತುಂಬ ಕೆಲಸ ಮಾಡಿದ್ನಲ್ಲ, ಅದಕ್ಕೆ ಸ್ವಲ್ಪ ಸ್ಟ್ರೈನ್ ಅನಿಸ್ತಾ ಇದೆ ಅಷ್ಟೇ, ಅದನ್ನು ಹೊರತುಪಡಿಸಿದ್ರೆ ಇನ್ನೇನಿಲ್ಲ ಅಂತ ಸಮಾಧಾನ ಮಾಡಿದ್ದಾರೆ. ಹಾಗೆಯೇ ಆ ಕಾರ್ಯಕ್ರಮವನ್ನು ಮುಗಿಸು ವಾಪಸ್ಸು ಬರುವಂಥ ಸಂದರ್ಭದಲ್ಲಿ ದಿಢೀರಂತ ಕುಸಿದು
ಕುಸಿದು ಬಿದ್ದಿದ್ದಾರೆ. ಎಲ್ಲರೂ ಅಲ್ಲಿ ಕಾರ್ಯಕ್ರಮಕ್ಕೆ ಸೇರಿದವರು ಅವರನ್ನು ಎತ್ಕೊಂಡು ಹೋಗಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಆಸ್ಪತ್ರೆಗೆ ದಾಖಲು ಮಾಡಿ ಟ್ರೀಟ್ಮೆಂಟನ್ನು ಕೊಡೋದಕ್ಕೆ ಶುರು ಮಾಡಿದ ಮೇಲೆ ಅವರ ಪ್ರಾಣವೇ ನಿಂತು ಹೋಗಿದೆ. ಅಲ್ಲಿ ಟ್ರೀಟ್ಮೆಂಟು ಫಲಿಸದೆ ಅವರು ಸಾವನ್ನಪ್ಪಿರೋದು. ಚೆನ್ನಾಗಿ ಗಟ್ಮುಟ್ಟಿಯಾಗಿ ಇದ್ದಂಥ ಹುಡುಗ ಏನಾಗ್ಬಿಟ್ಟ ಅನ್ನೋದು ಅನೇಕರ ಪ್ರಶ್ನೆ. ಅದಕ್ಕೆ ಈಗ ಸಿಗ್ತಿರುವಂಥ ಮಾಹಿತಿಯ ಪ್ರಕಾರ ಲೋ ಬಿ ಪಿ ಆಗಿತ್ತು ಅನ್ನೋದನ್ನು ಹೇಳಲಾಗ್ತಾ ಇದೆ. ಹೌದು, ಮೊದಲಿನಿಂದಲೂ ಕೂಡ ರಾಕೇಶ್ ಪೂಜಾರಿ ಅವರಿಗೆ ಲೋ ಬಿ ಪಿ ಇತ್ತಂತೆ. ಬಟ್ ಅದನ್ನು ನೆಗ್ಲೆಕ್ಟ್ ಮಾಡಿದ್ದಾರೆ ಅವರು. ನಿನ್ನೆ ಸ್ವಲ್ಪ ಒತ್ತಡ ಇದ್ದಿದ್ದರಿಂದ ಡ್ಯಾನ್ಸ್ ಎಲ್ಲ ಮಾಡಿದ್ರಿಂದ ಇಮಿಡಿಯೇಟ್ ಆಗಿ ಬಿ ಪಿ ಲೋ ಆಗಿದೆ. ವಿಪರೀತವಾದಂಥ ಶಕೆ ಉಡುಪಿ ಭಾಗದಲ್ಲಿದೆ. ವಿಪರೀತವಾಗಿ ಬೆವರುವಂಥದ್ದು, ತುಂಬ ಬೇಸಿಗೆ ರೀತಿ ವಾತಾವರಣ ಇರೋದ್ರಿಂದ ಅವರಿಗೆ ಬಿ ಪಿ ಕಂಟ್ರೋಲ್ ಸಿಕ್ಕಿಲ್ಲ, ಲೋ ಬಿ ಪಿ ಆಗಿದೆ. ಇಮಿಡಿಯೇಟ್ ಆಗಿ ಏನಾದರೂ ಅವ್ರು ಚಾಕ್ಲೇಟು, ಉಪ್ಪಿನಕಾಯು ಅಥವಾ ಬಿ ಪಿ ಹೈ ಆಗೋದಕ್ಕೆ ಏನಾದರೂ ಮಾಡ್ಕೊಂಡಿದ್ರೆ ಬದುಕ್ತಾ ಇದ್ರು. ಆದರೆ ಬಿ ಪಿ ಲೋ ಆಗಿದ್ದಂಥ ಕಾರಣಕ್ಕಾಗಿ ಹಾಸ್ಪಿಟಲಿಗೆ ಹೋಗಬೇಕಾದ್ರೇ ಅವರ ಹೃದಯ ಬಡಿತ ಸ್ಲೋ ಆಗಿತ್ತು. ಇನ್ನೇನು ಟ್ರೀಟ್ಮೆಂಟ್ ಕೊಡಬೇಕು ಅಂತ ಶುರು ಮಾಡ್ತಾ ಇದ್ದ ಹಾಗೇನೆ ದಿಢೀರಂತ ಅವರ ಪ್ರಾಣವೇ ಹೋಗಿದೆ. ಒಂದು ಬಿ ಪಿ ಲೋ ಒಬ್ಬ ಪ್ರತಿಭಾನ್ವಿತ ಕಲಾವಿದನ ಜೀವವನ್ನೇ ಕಸಿದುಕೊಂಡಿರೋದು ದುರಂತ ಅಂತ ಹೇಳಿದ್ರೆ ಇನ್ನೇನಂತ ಹೇಳ್ಬೋದು. ಕೆಲವರು ಇದನ್ನು ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ, ಇನ್ನು ಕೆಲವರು ಈ ಕಹಿ ಘಟನೆಯನ್ನು ಒಪ್ಕೊಳ್ಳೇಬೇಕಾದ ಪರಿಸ್ಥಿತಿ ಇದೆ. ಆ ಕಾರಣಕ್ಕಾಗಿ ಲೋ ಬಿ ಪಿ ಇದೆ ಅಂತಂದರೆ ಯಾರೂ ಕೂಡ ಅದನ್ನು ನೆಗ್ಲೆಕ್ಟ್ ಅಂತ ಮಾಡೋದಕ್ಕೆ ಹೋಗಬೇಡಿ. ನಮಗೆ ಸಾವು ಯಾವಾಗ, ಹೇಗೆ, ಎಲ್ಲಿ ಬರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಈ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಬಹುದು.